ಸರಿ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಯಾವಾಗ ಆಗಬಹುದು ಅನ್ನೋ ಸಾಮಾನ್ಯ ಪ್ರಶ್ನೆ ಈಗ ಎಲ್ರಿಗೂ ಕೇಳ್ತಾ ಇದ್ದಾರೆ. ನೋಡಿ, ಈಗ ಆಗ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. PCC ಅಧ್ಯಕ್ಷರು ಕೂಡ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಈ ಪ್ರಕ್ರಿಯೆನ ಮುಗಿಸಿ ಇದು ಸಂಪೂರ್ಣವಾದಂತ ಕ್ಯಾಬಿನೆಟ್ ಇದ್ರೆ ಆಡಳಿತಕ್ಕೂ ಅನುಕೂಲ ಆಗುತ್ತೆ. ಸೊ ಅದನ್ನ ಬಹುಶಃ ಏನೋ 1 ವಾರ 10 ದಿನದ ಒಳಗಡೆ ಮಾಡ್ತೀನಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಆ ಪ್ರಕ್ರಿಯೆ ಏನಿದೆ, ಇಟ್ಸ್ ಆಲ್ರೆಡಿ ಇನ್ ಪ್ರೊಸೆಸ್. G2 ವಿಚಾರವಾಗಿ ಕುಮಾರಸ್ವಾಮಿ ಅವರು ಕಾಯ್ತಿದ್ದಾರೆ, CM ಅಲ್ಲಿಗೆ ಬಂದು ಚರ್ಚೆ ಮಾಡ್ತಾರೆ. ಈಗ ನೀವೇ ಹೇಳಿ, ಒಬ್ಬರು ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರ ಸಚಿವರು, ನೀತಿಗಳಾಗ್ಲಿ ಯೋಜನೆಗಳಾಗ್ಲಿ ಬೀದಿನಲ್ಲಿ ಅವ್ರೇನ್ ಹೇಳಿದ್ರು, ಮೊದ್ಲು ನಾನು ಖಾಲಿನೇ ಕೂತಿದ್ದೀನಪ್ಪ, ಮಾನ್ಯ ಮುಖ್ಯಮಂತ್ರಿಗಳು ಬ್ಯುಸಿ ಇದ್ದಾರೆ, ಅವ್ರು ಯಾವಾಗ ಕರೀತಾರೆ ನಾನು ಬರ್ತೀನಿ ಅಂತ ಹೇಳಿ ಯಾರು ಹೇಳಿದ್ರು? ಆಹ್ವಾನ ಮಾಡಿ ಗೌರವಯುತವಾಗಿ ವಿಧಾನಸೌಧಕ್ಕೆ ಬನ್ನಿ, ನಿಮ್ ಜೊತೆ 5 ಜನ ಕರ್ಕೊಂಡು ಬನ್ನಿ, ನಿಮ್ದು ಏನೇ ಸವಾಲುಗಳಿರ್ಬೋದು, ಏನೇ ಸಲಹೆಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಬಗೆಹರಿಸಲಿಕ್ಕೆ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡೋಣ ಎಲ್ಲರೂ ಸೇರಿ. ಅವ್ರು ಇಲ್ಲ ನಾನು ಬರ್ಲಿಕ್ಕೆ ಆಗಲ್ಲ, ನೀವೇ ಬನ್ನಿ ಅಂತ ಡೇಟು ಚೇಂಜ್ ಮಾಡಿದ್ರು, ವೆನ್ಯೂನು ಚೇಂಜ್ ಮಾಡಿದ್ರು. ಇದು ಸರಿನಾ ಹೇಳಿ? ಬೀದಿನಲ್ಲಿ ಇವತ್ತು ಯೋಜನೆಗಳು, ನೀತಿಗಳು, ಸಮಸ್ಯೆಗಳು ಪರಿಹಾರ ಆಗ್ತವೆ. ಸಮಸ್ಯೆಗಳನ್ನ ಆಹ್ವಾನಿಸ್ಬೇಕು ಅಂದ್ರೆ ಬನ್ನಿ, ಚರ್ಚೆ ಮಾಡ್ಲಿಕ್ಕೆ ರೆಡಿ ಇದಾರ. ಆದ್ರೆ ಇವರು ಮುಖ್ಯಮಂತ್ರಿಗಳಿದ್ರಲ್ಲ, ಇವ್ರು ಮುಖ್ಯಮಂತ್ರಿಗಳೆಲ್ಲ ಎಷ್ಟು ಸರಿ ಈಗ ಬೀದಿನಲ್ಲಿ ಹೋಗಿ ಚರ್ಚೆ ಮಾಡಿದ್ದಾರೆ ವಿರೋಧ ಪಕ್ಷದವ್ರ ಜೊತೆ? ಮಾಡಿದಾರ? ಇವಾಗ ಯಾಕೆ ಇದು ಪೊಲಿಟಿಕಲ್ ಸ್ಟಂಟ್? ಅವರ ಹಿರಿತನಕ್ಕೆ, ಅವರ ನಿಭಾಯಿಸಿರುವಂತ ಜವಾಬ್ದಾರಿಗೆ ಅಥವಾ ಇವಾಗಿರುವಂತ ಜವಾಬ್ದಾರಿಗೆ ಸ್ಥಾನಮಾನದಲ್ಲಿ ಇದು ಶೋಭೆ ತರುವಂತ ರೀತಿಯಲ್ಲಿ ನಡ್ಕೊಂತ ರೈತರ ಸಮಸ್ಯೆನ ರೈತರ ಮುಂದೆನೆ ಮಾತಾಡೋಣ ಎಲ್ರಿಗೂ. ಸರ್, ಎಷ್ಟು ಈಗ ಈ ರೈತರ ಸಮಸ್ಯೆ ಇರ್ಬೋದು, ಕಾರ್ಮಿಕರ ಸಮಸ್ಯೆ ಇರ್ಬೋದು, ಮಹಿಳೆಯರ ಸಮಸ್ಯೆ ಇರ್ಬೋದು, ಯುವಕರ ಸಮಸ್ಯೆ ಇರ್ಬೋದು, ಯಾವತ್ತಾರ ನೀವು ಬೀದಿನಲ್ಲಿ ಚರ್ಚೆ ಮಾಡಿದಾರ? ಯಾರನ್ನ ಮಾಡಿದಾರ? ಎಸ್, ಒಂದು ಯಾರಾದ್ರು ಮಂತ್ರಿಗಳು ತಿಳ್ಕೊಂಡ್ ಬರ್ತಾರೆ, ಸಂಬಂಧಪಟ್ಟಂತ ಇಲಾಖೆದವ್ರು ತಿಳ್ಕೊಂಡ್ ಬರ್ತಾರೆ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾರೆ. ಇದು ವಿಚಿತ್ರ ಪ್ರವೃತ್ತಿ ಬೆಳೆಸ್ತಾ ಇದಾರಲ್ಲ ಯಾರು? ಫಸ್ಟ್ ಆಫ್ ಆಲ್, ನೀವು ಬಿಸಿ ಇದೀರಾ, ನೀವು ಕರೆದಿದ್ದ ಡೇಟಿಗೆ ಬರ್ತೀವಿ ಅಂತ ಹೇಳ್ತಾರೆ. ಕರೆದ್ರೆ ಇಲ್ಲ ನನ್ಗೆ ಈ ಡೇಟ್ ಆಗಲ್ಲ, ಬೇರೆ ಡೇಟ್ ಕೊಡ್ತೀನಿ, ಇವ್ರ ಸಮ್ಮುಖದಲ್ಲೇ ಆಗ್ಬೇಕು, ಅವ್ರ ಸಮ್ಮುಖದಲ್ಲೇ ಆಗ್ಬೇಕು ಅಂದ್ರೆ ಏನಿದು? ಈಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಯು ಆರ್ ದ ಯೂನಿಯನ್ ಮಿನಿಸ್ಟರ್ ಆಫ್ ಇಂಡಿಯಾ. ಯಾಕೆ ಹೀಗೆ ವರ್ತನೆ ಮಾಡ್ತಾ ಇದ್ದಾರೆ? ಪ್ರವಾಸಿ ತಾಣಗಳಲ್ಲಿ ಜನ ನೀರಿಗಿಳಿದು ಸಾರಿಗೆ ಹೆಚ್ಚಾಗ್ತಾ ಇದೆ. ಮತ್ತೆ ಕುಮಾರಸ್ವಾಮಿ ಸತ್ರ ಬರ್ದಿದ್ರು ಅಗತ್ಯ ಕ್ರಮಗಳನ್ನ ನೋಡಿ. ಇದು ನೆನಪಿದ್ರೆ 2017ರಲ್ಲಿ ನಾನು ಟೂರಿಸಂ ಮಿನಿಸ್ಟರ್ ಇದ್ದಾಗ ಕೂಡ ಖಂಡಿತವಾದಂತ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್, ಎಸ್ಪೆಷಲಿ ಎಲ್ಲಿ ಜಲಾಶಯಗಳಿವೆ ಅಥವಾ ಜಲಮೂಲಗಳಿವೆ, ನದಿ ಇವೆ, ವಾಟರ್ ಫಾಲ್ಗಳಿವೆ, ಎಲ್ಲನೂ ಕೂಡ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಮಾಡಿದ್ವಿ. ಮತ್ತೆ ನಮ್ ಕಡೆಯಿಂದ ಎಲ್ಲೆಲ್ಲಿ ಗಾರ್ಡ್ ರೈಲ್ಸ್ ಹಾಕ್ಬೋದು ಅದನ್ನು ಕೂಡ ನಾವು ಅಳವಡಿಸ್ಕೊಡ್ತೀವಿ ಅವಾಗ. ಆದ್ರೆ ಏನ್ ಮಾಡೋದು, ಒಂದೊಂದ್ಸರಿ ಈ ರೀಲ್ಸ್ ಮಾಡೋಷ್ಟರಲ್ಲಿ ಎವ್ರಿಬಡಿ ಇಸ್ ರೆಸ್ಪಾನ್ಸಿಬಲ್ ಸರ್. ಅವ್ರು ರೆಸ್ಪಾನ್ಸಿಬಲ್, ಜನರು ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ಬೇಕಾಗ್ತದೆ, ಬರೀ ನನ್ನ ಮೇಲೆ ಅಂತ ಅಲ್ಲ. ಈಗ ನಿಮ್ಗೆ ನೆನ್ಪಿದೆಯೋ ಇಲ್ಲಿ, ನಾವೇ ಒಂದ್ ಅರ್ಧ ಪೇಜ್ 3/4 ಪೇಜ್ ಅಡ್ವರ್ಟೈಸ್ಮೆಂಟ್ ಹಾಕಿದ್ ಸೆಲ್ಫಿ ಕಿಲ್ಫಿ ಅಂತ ಪ್ರವಾಸೋದ್ಯಮ ಇಲಾಖೆ ಟು ರೇಸ್ ಅವೇರ್ನೆಸ್. ಏನೋ ಒಂದು ರೀಲ್ಸ್ ಮಾಡಕ್ ಹೋಗಿ ಅಥವಾ ಸೆಲ್ಫಿ ತಗೊಳಕ್ ಹೋಗಿ ಜೀವ ಕಳಿಸ್ಕೊಳ್ಳೋದು ಸೂಕ್ತ ಅಲ್ಲ. So everybody has to behave responsibly. Government also has to do build enough infrastructure to ensure people enjoy nature, but without harming themselves. ಜನರು ಕೂಡ ಜವಾಬ್ದಾರಿ ಇಲ್ಲಿ ಅವರಿಗೆ ಅಪಾಯ ಬಹಳ ಜವಾಬ್ದಾರಿ ಶಿಕ್ಷಣ ನಡ್ಕೋಬೇಕು. Person who's been arrested in Davangere is found to have planned to blast bomb in Ayodhya. See, whatever is the person's intention, we have already ensured he's in custody, and we have also ensured that the NIA interrogates him. We will do whatever the NIA suggests further, because the concerned person is not a native of that. He happens to come from Uttar Pradesh, and quite naturally, they all, whether it's from Uttar Pradesh, Bihar, or Madhya Pradesh, they come here looking for better opportunities. So, whatever it is, he's in custody, and we will go by whatever the central government asks us to. There will be no compromise when it comes to national security from the government of Karnataka. We will cooperate completely with the federal government. Swamy has written another letter to the government seeking the intervention of CEFs in Fairamangala, and he wants to get a in front of the farmer. So, see, this is very unbecoming of a union minister to
call the chief minister to discuss policy matters or schemes or projects on the road. I mean, he was the one who said that the chief minister is busy. I will be more than happy to come wherever the chief minister calls. And that's why the chief minister wrote to Mr. Kumaraswamy saying that please come to Vidhan Sabha, bring five people along with you. That could be farmers or that could be lawyers or anybody whom you deem fit. We will have a discussion, try to sort out whatever issues that you are raising. But post that, Mr. Kumaraswamy says that he rejects CM's letter and says, no, I want you to come on this date to this place. That's very unbecoming of a union minister. He's been a former chief minister. Was this the way he got things done that time? On the streets? Can policy matters, projects be discussed on the streets? And should it be discussed on the streets? Yes, you are. If you are well aware of the problems of the farmers, well aware of the problem of the people of it, please come and discuss. Who's stopping you? And being a union minister, you're not for you're not upholding the dignity of your chair, nor are you upholding the dignity of the chief minister's chair. Regarding the Rama Mandira, theft of donation meant by devotee. So when is Prime Minister doing a Mann Ki Baat on this? The Pran Pratishthapan was done by the Prime Minister. Inauguration was done by the Prime Minister. How do you know that the Ram Temple donation misappropriation also money has not gone to him? Where is the Prime Minister's voice now? Where is Mr. Yogi Adityanath's voice now? I heard a statement yesterday. Do not